ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಸಬ್ಬಕ್ಕಿಯಿಂದ ಮಾಡಿರುವಂತಹ ಒಂದು ಸೂಪರ್ ಆದಂತಹ ಸ್ನ್ಯಾಕ್ಸ್ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಇದನ್ನು ಚಹಾದ ಜೊತೆಗಂತೂ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ಪರ್ಫೆಕ್ಟ್ ಆಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅದೇ ರೀತಿ ಕಡಿಮೆ ಪದಾರ್ಥಗಳಿಂದ ಇದನ್ನು ರೆಡಿ ಮಾಡ್ಕೊಳ್ಬೋದು. ಇದನ್ನು ತಿಂಗಳುಗಟ್ಟಲೆ ಯಾವಾಗ ಬೇಕಂದವಾಗ ಹುರ್ಕೊಂಡು ಸ್ನ್ಯಾಕ್ಸನ್ನು ಮಾಡಿ ತಿನ್ಬಹುದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಕುದಿಯುವಂತಹ ನೀರನ್ನು ಹಾಕಿ 1 ರಿಂದ 2 ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಅಥವಾ ನೀವು ರಾತ್ರಿ ಎಲ್ಲ ನೆನೆಸಿದ್ರೂ ಕೂಡ ಇದನ್ನು ಆಗುತ್ತೆ. ಕಂಪ್ಲೀಟಾಗಿ 8 ಗಂಟೆಗಳ ಕಾಲ ನೆನೆಬೇಕಿದು. ನಾನಿಲ್ಲಿ ಟೈಮು ಇಲ್ಲ ಅಂತಂದಾಗ ನಾವು ಹೀಗೆ ಮಾಡ್ಕೊಳ್ಬೋದು. ಕುದಿಯೋ ನೀರಲ್ಲಿ ಹಾಕಿ ಇದನ್ನು ನೆನೆಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ಇಲ್ಲಿ 2 ಗಂಟೆ ಆದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಸಬ್ಬಕ್ಕಿಗಳು ನೆಂದಿದೆ. ಇದನ್ನು ಇನ್ನೀಗ ಸ್ಟ್ರೈನರ್ನ ಮೂಲಕ ಶೋಧಿಸ್ಕೊಳ್ಬೇಕು. ನೀರಿಂದ ಸಪ್ರೇಟಾಗಿ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಾನು ಒಂದು ಪಾತ್ರೆ ಮೇಲೆ ಸ್ಟ್ರೈನರನ್ನು ತಗೊಂಡಿದ್ದೀನಿ. ಅದರಲ್ಲಿ ಈಗ ನಾವು ಸಬ್ಬಕ್ಕಿಯನ್ನು ಶೋಧಿಸ್ಕೊಂಡು ತಗೊಳ್ಳೋಣ. ಇನ್ನೊಂದು ಮಿಕ್ಸಿ ಜಾರನ್ನು ತಗೊಂಡು ಶೋಧಿಸಿದಂತಹ ಸಬ್ಬಕ್ಕಿಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇಲ್ಲೀಗ ಅರ್ಧ ಕಪ್ ಆಗುವಷ್ಟು ನೀರನ್ನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೈಸಾಗಿ ರುಬ್ಕೊಂಡು ತರಬೇಕು. ಇನ್ನೀಗ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹುಡಿಯನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹುಡಿಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕು. ಅಕ್ಕಿ ಹುಡಿಯನ್ನು ಹಾಕಿ ಆದ ನಂತರ ಮತ್ತೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಈಗ ಟೋಟಲ್ ಆಗಿ ನಾನು 1 ಕಪ್ ಆಗುವಷ್ಟು ನೀರನ್ನು ಮಿಕ್ಸಿ ಜಾರಿಗೆ ನಾನು ರುಬ್ಕೊಳ್ಳುವಾಗ ಹಾಕಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ 5 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೆಷರ್ಮೆಂಟ್ ಕಪ್ಪಿಂದನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ಮೆಷರ್ಮೆಂಟ್ ಕಪ್ಪನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಅದರಲ್ಲೇ ಎಲ್ಲ ಅಳತೆ ಪ್ರಮಾಣವನ್ನು ಹಾಕ್ಕೊಂಡ್ರೆ ಆಯಿತು. ನೀರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ನಾವು ಮಿಕ್ಸಿ ಮಾಡಿ ಇಟ್ಟಂತಹ ಅಕ್ಕಿ ಹುಡಿ ಮತ್ತು ಸಬ್ಬಕ್ಕಿಯ ಮಿಶ್ರಣವನ್ನು ಹಾಕ್ತಾ ಕೈ ಆಡಿಸ್ತಾನೆ ಇರಬೇಕು. ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕು. ಈಗ ನೋಡ್ಬೋದು 5 ರಿಂದ 7 ನಿಮಿಷ ಆದ ನಂತರ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಅಂತ ನೋಡ್ಕೊಳ್ಬೋದು ನೀವೀಗ. ಚೆನ್ನಾಗಿ ಇದು ಥಿಕ್ನೆಸ್ ಬಂದಿದೆ ನೋಡಿ. ಇನ್ನು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ 1/4 ಗಂಟೆ ಎಲ್ಲ ಬಿಟ್ಟರೆ ಸಾಕು. ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ವಾಪಸ್ ಇದನ್ನು ನಾವು ಸ್ವಲ್ಪ ರುಬ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಾಳಿನ ಅಂಶ ಎಲ್ಲ ಇದ್ದರೆ ನಿಮಗೆ ಕ್ಲಿಯರ್ ಆಗಬೇಕು. ಅದಕ್ಕೋಸ್ಕರ ನಾನೀಗ ಮಿಕ್ಸಿ ಜಾರಿಗೆ 2 ಬ್ಯಾಚಲ್ಲಿ ಆಗಿ ರುಬ್ಕೊಳ್ತಾ ಇದ್ದೀನಿ. ಈಗ ನೋಡ್ಬೋದು ಚೆನ್ನಾಗಿ ರುಬ್ಕೊಂಡು ತಂದಿದ್ದೀನಿ. ಸ್ವಲ್ಪನೂ ಗಂಟೆಲ್ಲ ಇಲ್ಲ, ಸಬ್ಬಕ್ಕಿ ಕಾಳೆಲ್ಲ ಇಲ್ಲದಂಗೆ ರುಬ್ಕೊಂಡಿದ್ದೀನಿ. ಈಗ ರುಬ್ಕೊಂಡಂತಹ ಮಿಶ್ರಣವನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಈ ಹಂತದಲ್ಲಿ ನಾವಿನ್ನೀಗ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸಂಡಿಗೆ ಥರ ನಾವಿದನ್ನು ಬಿಸಿಲಲ್ಲಿ ಒಣಗಿಸಬೇಕು. ಹಾಗೆ ಅದಕ್ಕಾಗಿ ನಾನಿಲ್ಲಿ ಹಾಲಿನ ಪ್ಯಾಕೆಟನ್ನು ತಗೊಂಡಿದ್ದೀನಿ. ಇದರಲ್ಲಿ ಈಗ ನಾವು ಮಾಡಿ ಇಟ್ಟಂತಹ ಹಿಟ್ಟನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ. ಅಥವಾ ನಿಮ್ಮಲ್ಲಿ ಸಾಸ್ ಇದ್ದು ಬಾಟ್ಲ್ ಇದೆ ಅಂತಂದರೆ ಸುಲಭವಾಗಿ ಅದರಲ್ಲಿ ಹಾಕ್ಕೊಳ್ಬೋದು. ಅದು ಇಲ್ಲ ಅಂತ ಅನ್ನೋರು ಈ ಥರ ನಂದಿನಿ ಹಾಲಿನ ಪ್ಯಾಕೆಟನ್ನಾದರೂ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ಹಾಕೋದು ಬೇಡ, 1/4 ಭಾಗದಷ್ಟು ಹಾಕಿದರೆ ಸಾಕು ಒಮ್ಮೆಗೆ. ಹಾಕಿದಾದ ನಂತರ ಇದರ ತುದಿ ಭಾಗವನ್ನು ಕಟ್ ಮಾಡಿಬಿಟ್ಟು ನಾವು ಕೋನ್ ಟೈಪ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಅಥವಾ ನಾನಿಲ್ಲೀಗ ಸಾಸ್ ಬಾಟ್ಲನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ಹಾಕಿದರೆ ನಿಮಗೆ ತುಂಬ ಸುಲಭವಾಗಿ ಹಾಕ್ಕೊಳ್ಬೋದು. ಪ್ರತಿಯೊಂದು ಸೆಂಡಿಗೆ ಥರ ಹಾಕ್ಕೊಳ್ಳೋದಕ್ಕೆ ಇದು ಈಸಿ ಆಗುತ್ತೆ. ಈಗ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಸಾಸ್ ಬಾಟ್ಲಿಗೆ. ಸರಿಯಾಗಿ 1/4 ಅಂಶ ಫಿಲ್ ಮಾಡಿ ಆದ ನಂತರ ನಾವಿದನ್ನು ಶೀಟ್ ಮೇಲಾದರೂ ಹಾಕ್ಕೊಳ್ಬೋದು ಅಥವಾ ಬಾಳೆ ಎಲೆಯ ಮೇಲಾದರೂ ಹಾಕ್ಕೊಂಡು ಸೆಂಡಿಗೆಗಳನ್ನು ಮಾಡ್ಕೊಳ್ಬೋದು. ಸಣ್ಣ ಸಣ್ಣ ಪುಟಾಣಿ ಸೆಂಡಿಗೆಗಳನ್ನು ಮಾಡ್ಕೊಳ್ಬೇಕು. ನಾವಿದನ್ನು ಸ್ನ್ಯಾಕ್ಸ್ ಆಗಿ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕರಿಯುವಾಗ ಗರಿ ಗರಿಯಾಗಿ ಸಣ್ಣ ಸಣ್ಣ ಪುಟಾಣಿ ಸೆಂಡಿಗೆಗಳು ಕೂಡ ರೆಡಿಯಾಗುತ್ತೆ. ಈಗ ನೋಡ್ಬೋದು ನಾನೀಗ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಶೀಟ್ ಮೇಲೆ. ನೀವಿದು ಪ್ಲಾಸ್ಟಿಕ್ ಶೀಟಲ್ಲಿ ಹಾಕೋದು ಬೇಡ ಅಂತ ಅನ್ನೋರು ಬಾಳೆ ಎಲೆ ಮೇಲಾದರೂ ಹಾಕ್ಕೊಳ್ಬೋದು. ಅಥವಾ ಯಾವುದಾದ್ರೂ ಬಟ್ಟೆ ಮೇಲೆ ನಿಮಗೆ ಹಾಕಿದರೆ ಸಣ್ಣಕ್ಕಿರೋದ್ರಿಂದ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ. ಈ ಥರ ಪ್ಲಾಸ್ಟಿಕ್ ಶೀಟು ಒಳ್ಳೆ ಕ್ವಾಲಿಟಿದಾದರೂ ತಗೊಂಡು ಹಾಕ್ಕೊಳ್ಬೋದು. ಈಗ ನೋಡ್ಬೋದು ಈ ಥರನೇ ಎಲ್ಲ ಸಣ್ಣ ಸಣ್ಣ ಸೆಂಡಿಗೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಬಾಳೆ ಎಲೆಯಲ್ಲಿ ಆಗಲೇ ಹಾಕ್ಕೊಂಡಿದ್ದೀನಿ.
ಈಗ ತೋರಿಸ್ತಾ ಇದ್ದೀನಿ ಎಲ್ಲ ಸೆಂಡಿಗೆಗಳನ್ನು ನಾನು ಹಾಕ್ಕೊಂಡಿದ್ದೀನಿ. ತುಂಬಾ ಸಣ್ಣ ಸಣ್ಣ ಪುಟಾಣಿ ಸೆಂಡಿಗೆಗಳು. ಒಂದು ದಿವಸದ ಬಿಸಿಲಲ್ಲಿ ನಾವು ಇದನ್ನು ಇಟ್ಟರೆ ಸಾಕಿನ್ನು ತಿಂಗಳಾನುಗಟ್ಟಲೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಯಾವಾಗ ಬೇಕಂದವಾಗ ತಿನ್ಬೋದು. ಈಗ ಮಾರನೇ ದಿವಸ ನಾನು ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ತೆಗೆಯೋದಕ್ಕೆ ಕೂಡ ಬರುತ್ತೆ ಈಸಿಯಾಗಿ. ನಾವು ಯಾವತ್ತೂ ಹಾಗೆಯೇ ಸೆಂಡಿಗೆಗಳನ್ನು ಮಾಡಬೇಕಾದ್ರೆ ಆ ದಿವಸ ಸಂಜೆ ನಾವು ಅದನ್ನು ಹಾಗೆಯೇ ಫ್ರಿಜ್ಜಲ್ಲಿ ಎತ್ತಿಡಬೇಕು ಮಡಿಸಿ. ಆವಾಗ ನಿಮಗೆ ಮಾರನೇ ದಿವಸ ತೆಗೆಯೋದಕ್ಕೆ ಕೂಡ ತುಂಬ ಸುಲಭವಾಗುತ್ತೆ. ಈಗ ಮಾರನೇ ದಿವಸ ಬೆಳಿಗ್ಗೆ ನಾನು ಸೆಂಡಿಗೆಗಳನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಈಸಿಯಾಗಿ ತೆಗೆಯೋದಕ್ಕೆ ಕೂಡ ಬರುತ್ತೆ. ಇದೇ ರೀತಿಯಾಗಿ ಎಲ್ಲ ಸೆಂಡಿಗೆಗಳನ್ನು ತೆಕ್ಕೊಂಡು 2ನೇ ದಿವಸದ ಬಿಸಿಲಲ್ಲಿ ನಾನು ಒಣಗಿಸಿದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾದಂತಹ ಪುಟಾಣಿ ಸೆಂಡಿಗೆಗಳು ರೆಡಿಯಾಗುತ್ತೆ. ಇದನ್ನು ಎಣ್ಣೆಯಲ್ಲಿ ಯಾವಾಗ ಬೇಕಂದವಾಗ ನಾವು ಕರೆದು ತಿನ್ಬೋದು. ಇದಕ್ಕೆ ನೀವು ಬೇಕು ಅಂತಂದರೆ ಇನ್ನು ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಏನಾದರೂ ಜೀರಿಗೆನೋ ಕೊತ್ತಂಬರಿನೋ ಪುಡಿ ಈ ಥರದ್ದೆಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಥವಾ ನೀವು ಕರೆದು ಬಿಟ್ಟು ಅದರ ಮೇಲೆ ಕೂಡ ನಾವು ಮಿಕ್ಸ್ಚರಿಗೆಲ್ಲ ಹಾಕ್ತೀವಲ್ಲ ಆ ಥರನೂ ಹಾಕ್ಕೊಳ್ಬೋದು. ಈಗ ಎಣ್ಣೆಯಲ್ಲಿ ಕರಿಯೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅರಳಿಕೊಂಡು ಬರುತ್ತೆ ನೋಡಿ. ಒಮ್ಮೆ ಹಾಕಬೇಕಾದ್ರೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಳ್ಳಿ, ಆಮೇಲೆ ಸಣ್ಣ ಉರಿಯಲ್ಲಿ ಮಾಡಿಕೊಂಡು ಕರೆದ್ರೆ ಆಯಿತು. ಮಾಮೂಲಿಯಾಗಿ ಸೆಂಡಿಗೆಯನ್ನೆಲ್ಲ ಯಾವ ಥರ ಕರೆದು ತಗೊಳ್ತೀವಲ್ಲ ಅದೇ ಥರನೇ ಇದನ್ನು ಕೂಡ ಕರಿಯೋದು. ಈಗ 1ನೇ ಸಲದನ್ನು ತೆಗೆದಿದ್ದೀನಿ, 2ನೇ ಸಲದನ್ನು ಕೂಡ ಹಾಗೆಯೇ ಹಾಕ್ತಾಯಿದ್ದೀನಿ. ಇದನ್ನು ಯಾವಾಗ ಬೇಕಂದವಾಗ ನಾವು ಮಾಡ್ಕೊಳ್ಬೋದು. ಈ ಥರ ಸೆಂಡಿಗೆಗಳನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಬಾಟ್ಲಿಯೆಲ್ಲ ಹಾಕಿ ಸಂಜೆ ಸ್ನ್ಯಾಕ್ಸಿಗೆಲ್ಲ ಬೇಕು ಅಂತಂದರೆ ಇನ್ಸ್ಟಂಟಾಗಿ ಹುರಿದು ತಗೊಳ್ಬೋದು. ಕೇವಲ ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿಯಿಂದ ತುಂಬಾ ಸೂಪರ್ ಆಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ ಕೂಡ ರೆಡಿಯಾಗುತ್ತೆ. ಹುರಿದಾದ ನಂತರ ನಾವಿದಕ್ಕೆ ಏನು ಬೇಕಿದ್ದರೆ ಮೇಲಿಂದ ಯಾವುದೇ ರೀತಿಯಾದಂತಹ ಮಸಾಲೆಗಳನ್ನು ಹಾಕ್ಕೊಳ್ಬೋದು. ನಾನು ಆಗಲೇ ಹೇಳಿದಂತೆ ಜೀರಾ ಧನಿಯಾ ಪೌಡರ್ ಆದರೂ ಹಾಕ್ಕೊಳ್ಬೋದು, ಅಥವಾ ಚಾಟ್ ಮಸಾಲನಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಉಪ್ಪು ನಾವು ಹಾಕಿರ್ತೀವಿ, ಬಟ್ ನಿಮಗೆ ಉಪ್ಪನ್ನು ಈಗ ಆ್ಯಡ್ ಮಾಡ್ಕೊಳ್ಳೋದು ಬೇಡ. ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿಯಿಂದ ಮಾಡಿದಂತಹ ರುಚಿಕರವಾದಂತಹ ಚಹಾದ ಒಟ್ಟಿಗೆ ತಿನ್ನುವ ಸ್ನ್ಯಾಕ್ಸ್ ರೆಸಿಪಿಯನ್ನು ನೋಡ್ಕೊಂಡು ಬಂದಿದ್ದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮೂಲಕ ನನಗೆ ಹೇಗೆ ಬಂತು ಅಂತ ತಿಳಿಸಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.